ಹೋಗ್ತಾ ಕೆಡುತ್ತಾ ಹೋದ್ರೆ ಗತಿ ಏನು ಅಂತ. ಅದಕ್ಕೆ ಅದರದೇ ಅಂಥ ಕಾನೂನು ಅದ, ಕೋರ್ಟ್ ಅದ, ಹೋಗ್ರಿ. ಆ ದಿಶೆಯಲ್ಲಿ ನಮ್ಮ ಈ ಬುಲ್ಡೋಜರ್ ಒಂದು ಏನು ಹಾಕಿ ಅಲ್ಲಿಯ ಗೌರ್ಮೆಂಟ್ ಕೆಡುತ್ತೆ ಆ ವಿಷಯದಲ್ಲಿ ಅಲ್ಲಿ ಅಲಹಾಬಾದ್ ಕೋರ್ಟಿಗೆ ಹೋದಾಗ ಅಲಹಾಬಾದ್ ಕೋರ್ಟಿಗೆ ಇವರು ಅರ್ಜಿಯನ್ನು ವಜಾ ಮಾಡ್ತದೆ. ಆಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅವರು ಹೋಗಿ ಪ್ರಶ್ನೆ ಮಾಡಿದ್ರೆ ಹಿಂಗಾಗಿದೆ ನಮ್ಮದು ಬದುಕ ಬಯಲಿಗೆ ಬಂದದ, ಏನು ಮಾಡೋಣ ನಾವು ಅಂತ. ಇದನ್ನೆಲ್ಲ ಕೇಳಿದ ಸುಪ್ರೀಂ ಕೋರ್ಟ್ ಇದ್ದು ಸ್ಪಷ್ಟವಾಗಿ ಆದೇಶ ಮಾಡ್ಯದ 6 ವಾರ ಒಳಗಾಗಿ 10 ಲಕ್ಷ ರೂಪಾಯಿ ಪರಿಹಾರ ಇರಬೇಕು ಅಂಥೇಳಿ ಈ ಒಂದು ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ವಾರ್ನಿಂಗ್ ಮಾಡ್ಯದ. ಇಂಥವೆಲ್ಲ ಯಾಕೆ ಮಾಡ್ತಾಯಿದ್ದೀರಪ್ಪ ನೀವು? ಅಟ್ಲೀಸ್ಟ್ ಅವ್ರು ಬಂದಿರ್ತಾರೆ, ಅವ್ರಿಗೆ ಮೇಲೆ ಮನವಿ ಮಾಡೋ ಸಲುವಾಗಿ ಆಗಿರೋ ತಪ್ಪು ಅವ್ರಿಂದಿಲ್ಲ ಅಂತಲ್ಲ, ಮೇಲ್ಮನವಿ ಮಾಡೋದ್ರ ಸಮಯ ಕೊಡ್ಬೇಕಲ್ಲ. ಕೋರ್ಟ್ ಮತ್ತು ಆಜ್ಞೆ ಆದ್ಮೇಲೆ ಒಂದು ಸ್ವಲ್ಪ ಟೈಮ್ ವೇಟ್ ಮಾಡ್ಬೇಕಲ್ಲ. ಯಾಕೆ ಕೋರ್ಟ್ಗೆ ಹೋದಾಗ ಅದ್ರ ಕೆಡುವಂಥ ಕೆಲಸ ನೀವು ಯಾಕೆ ಮಾಡ್ತಾಯಿದ್ದೀರಿ? ಅದು ಕೋರ್ಟ್ ಅದ, ಹೌದು ನೀವು ಆಡಳಿತ ಮಾಡಬೇಕಾಗಿದೆ ಸತ್ಯ, ಅದು ನಿಮಗೂ ನೋಟಿಸ್ ಅದ, ಅದು ಗೊತ್ತದು ನಿಮಗಿಲ್ಲ. ಅದನ್ನು ಕೋರ್ಟ್ನಲ್ಲೇ ಕೋರ್ಟ್ ಮೂಲಕ ಅದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಈ ಕೆಲಸ ಯಾಕೆ ಮಾಡ್ತಾಯಿಲ್ಲ? ನಿಮಗೆ ಬಂದಂಥ ಮನಸ್ಸು ಬಂದ ಕೆಲಸ ಮಾಡ್ತಾಯಿದ್ದೀರಿ, ಇದು ತಪ್ಪಲ್ಲ ಏನು ಅಂತೇಳಿ. ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇಲ್ಲೇ ಮೊದಲನೇದಾಗಿ ಇಲ್ಲಿ ಗಮನಿಸಬೇಕಾಗಿದ್ದಿರ್ಬೋದು, ಯಾವುದೂ ನಡಿಬೇಕಾಗಿದ್ರು ಕಾನೂನು ರೀತಿಯಲ್ಲಿ ನಡೀಬೇಕು. ಅದನ್ನ ಬಿಟ್ಟು ಹೋಗುವಾಗಿಲ್ಲ. ಅದು ಸ್ಪಷ್ಟ ಅದ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲೇ, ಅಥವಾ ನಮ್ಮ ಕಾನೂನು ರಚನಾಕಾರ ರೀತಿಯಾಗಿ ಮಾಡಿದ್ದಾರೆ. ಎಲ್ಲವೂ ನಡೆಯಬೇಕು ಎಂಬುದಿದೆ. ಪ್ರತಿಯೊಬ್ಬರಿಗೂ ಸೂರು ಒಂದು ಹಕ್ಕು ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಮನೆ ಕಟ್ಕೋಬೇಕಪ್ಪ ಇರಬೇಕು ಅಂತಾರೆ. ಮನೆ ಅಂದರೆ ಏನದು ಬಿಡಿಸಿ ಹೇಳಬೇಕಾಗಿಲ್ಲ. ಮನೆ ಅಂತಂದ್ರೆ ತಂದೆ, ತಾಯಿ, ಮಗು, ಮಕ್ಕಳು, ಅಜ್ಜ, ಅಜ್ಜಿ ಎಲ್ಲರೂ ತಮ್ಮ ಜೀವನವನ್ನು ಅದರಲ್ಲಿ ನಡೆಸಿಕೊಂಡು ಪ್ರೀತಿಯಿಂದ ಹೋಗುವಂಥ ಒಂದು ಸಂಸ್ಥೆ, ಅದು ಒಂದು ಯೂನಿಟ್. ಅದನ್ನು ನೀವು ಮನುಷ್ಯ ಬಂದಂಗೆ ಮಾಡ್ತಿರಲ್ಪ, ಹಕ್ಕದ ಅವ್ರಿಗೂ ಮನೆ ಕಟ್ಕೊಂಡಿರುವಂಥದ್ದು. ನೀವೆಲ್ಲ ಮಾಡೋದ್ರಿಂದ ಇದರಿಂದಾಗಿ ಏನು ಆಗ್ತದೆ? 21ನೇ ಆರ್ಟಿಕಲ್ ಪ್ರಕಾರ ಅವ್ರಿಗೆ ಮನೆ ಒಂದು ಹಕ್ಕದ ಹೊಂದಿದ್ದಾರೆ ಅವರು. ಆ ಪ್ರಕಾರ ಅವ್ರನ್ನ ಬದುಕು ಮಾಡ್ತಾ ಇದ್ದಾರೆ. ಅವರು ಅಲ್ಲಿಂದ ಅತಿಕ್ರಮಣ ಆಗಿತ್ತು ಅಥವಾ ಅದು ಅನ್ಯಾಯದ್ದಾಗಿತ್ತು, ಅದನ್ನು ತೋರ್ಸ್ ಮಾಡಬೇಕಾದ್ರೆ ಕೋರ್ಟಿಗೆ ಹೋಗ್ರಿ. ಅವ್ರಿಗೆ ಕೋರ್ಟಿಗೆ ಹೋಗೋದಕ್ಕೆ ಬಿಡ್ರಿ. ಆ ಬರೋದ್ರೊಳಗೆ ಅವ್ರ ಮನೆ ಕೆಡಿ ಬೀದಿಗೆ ನಿಲ್ಲಿಸುವಂಥದ್ದು ಇದು ಅತ್ಯಂತ ಅಮಾನವೀಯ ಅಂತ ಅನ್ನೋ ಮಾತನ್ನು ನಮ್ಮ ಇಬ್ಬರು ಜಡ್ಜ್